Who is this pap? He looks so cold, you know that. ಇದನ್ನ ಸ್ವಲ್ಪ ಮಾಡ್ತಾ ಮಾಡ್ತಾ ನಿಮಗೆ ಕ್ಯಾಂಡಿಡ್ ಆಗಿ ಒಂದಷ್ಟು ಕ್ವಶನ್ಸ್ ಕೇಳ್ತೀನಿ. ರಿಯಲ್ ಜಗ್ಗೇಶ್ ಅವರು ಹೆಂಗಿದ್ದಾರೆ ಅಂತ. ನನಗೆ ಚಿತ್ರಾನ್ನ ಅಂದ್ರೆ ತುಂಬಾ ಇಷ್ಟವಾದಂತ ಖಾದ್ಯ. ಈ ಚಿತ್ರಾನ್ನ ಮಾಡದೇ ಒಂದು ಬಹಳ ಬ್ಯೂಟಿಫುಲ್ ಕಲೆ. ಇದನ್ನ ಮಾಡದ ಮೇಲೆ ಅದಕ್ಕೊಂಚೂರು ತೆಂಗಿನಕಾಯಿ ಚಟ್ನಿ ಇರಬೇಕು, ಆಮೇಲೆ ಒಂದು ಉದ್ದಿನ ವಡೆ ಇರಬೇಕು. ಇದ್ರೆ ಮಾತ್ರ ನಾನು ಚಾಲೆಂಜ್ ಮಾಡ್ತೀನಿ, ಅವ್ರು ಬೇರೆ ಯಾವ ತಿಂಡಿನೂ ತಿನ್ನಬಹುದು. ಬಡೇ ಫೇಮಸ್ ಹೆಂಗಿದ್ರು ಅದ್ರ ಜೊತೆ ಕಾಂಬಿನೇಷನ್ ಡಿಫ್ರೆಂಟ್. ಹೌದು, ಒಂದು ಟೆಕ್ನಿಕ್ ನಿಮ್ಗೆ ಹೇಳ್ಕೊಡ್ತೀನಿ. ಈ ಕೊತ್ತಂಬರಿ ಇದೆಯಲ್ಲ, ಫಸ್ಟೇ ಹಾಕ್ಬಾರ್ದು, ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಮೇಲ್ಗಡೆ ಉದುರಿಸ್ಬೇಕು. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಕಡಲೆ ಬೀಜ, ನನ್ನ ಫೇವರೇಟ್ ಕಡಲೆ ಬೀಜ, ನಾನು ಹುಡ್ಕೊಂಡು ತಿಂತಾ ಇರ್ತೀನಿ. ಯಾರು ಕಂಡಿಡಿದಿದ್ದು? ನಮ್ಮಮ್ಮ. ನಿಮ್ಮ ತಾಯಿಯವ್ರಿಗೆ ನಮ್ಮ ಪರವಾಗಿ ಥ್ಯಾಂಕ್ಸ್ ಹೇಳಿ. ಎಕ್ಸ್ಟ್ರಾರ್ನರಿ ಆಗಿದೆ, ನಂಗೆ ಭಾಳ ಇಷ್ಟ ಆಯ್ತು. ಹೊಸದಾಗಿ ಮದುವೆ ಆದವರು ಏನೂ ಬರಲ್ಲ ಅಂತ ಟೆನ್ಷನ್ ಇದ್ರೆ ನೋ ಟೆನ್ಷನ್. ವರ್ಷವ್ರದ್ದು ಲೆಮನ್ ರೈಸ್ ಮಿಕ್ಸು ತಗೊಳ್ಳಿ, ಮಿಕ್ಸ್ ಮಾಡಿಕೊಂಡು ತಿಂತಾಯಿರಿ. ಪ್ರತಿಯೊಬ್ಬ ಮನುಷ್ಯನು ಮಾಡಿರ್ತಾರೆ ಅಂತಾರ, ನಾನು ಮಾಡಿದ್ದೀನಿ. ಸುಳ್ಳೆಲ್ಲ ಹೇಳಕ್ಕೆ ಬರಲ್ಲ ನನಗೆ. ಎಷ್ಟೋ ಕಡೆ ಬೋರಿಂಗ್ ಲೆಕ್ಚರ್ ಕೇಳ್ತಾ ಇರ್ತೀನಿ ನಾನು. ಆ ಮೇನ್ ಸ್ಕ್ರಿಪ್ಟ್ನ ಟಚ್ಚೇ ಮಾಡ್ತಾ ಇಲ್ಲ ಅಂದಾಗ ಅವಾಗ ನನ್ನ ಹತ್ರ ಇರೋ ಒಂದೇ ಟೆಕ್ನಿಕ್ ಏನು ಅಂದರೆ, ಮೆತ್ತಗೆ ಫೋನ್ ತೆಗಿತೀನಿ. ನಮಸ್ಕಾರ, ಆಮೇಲೆ ಇನ್ನೇನು ಸೋಚನ, ಹೌದಾ, ಒಂದು ನಿಮಿಷ ಎಸ್ಕೇಪ್ ಹೋಗಿ. ಆ ಥರ ಮಾಡಿಲ್ಲ, ಬಟ್ ನಿದ್ದೆ ಬಂದಾಗ ಒಂದೊಂದ್ಸತಿ 5 ಮಿನಿಟ್ಸ್ ಹೋಗ್ಬಿಟ್ಟು ಮಾಡ್ಕೊಂಡು ಅಂದ್ಬಿಡ್ತೀನಿ. ಹಂಗೆ ಎಲ್ಲಿದ್ರು ಅಲ್ಲೇನೆ. ನಿದ್ದೆ ತಡೆಯಲ್ವಾ ನೀವು? ನನ್ನ ಲೈಫಲ್ಲೇ ನಾನು ಯಾವತ್ತೂ ಗೂಗಲ್ಗೆ ಹೋಗಿ ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋಂಥ ಕೆಲಸ ಯಾವುದೂ ನಾನು ಮಾಡಿಲ್ಲ. ನಾನು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿದ್ದೀನಿ ಅಂದರೆ ಯಾವ ಒಂದು ವಿಷಯ ನನಗೆ ಗೊತ್ತಿಲ್ಲ. ಸಪೋಸ್ ಯಾರ್ದೋ ಒಬ್ಬರ ಬಗ್ಗೆ ನಾನು ಮಾತಾಡಬೇಕು, ಅವ್ರ ಡೇಟ್ ಆಫ್ ಬರ್ತು, ಮತ್ತು ಅವ್ರು ಎಲ್ಲೆಲ್ಲಿ ವರ್ಕ್ ಮಾಡಿದ್ರು, ಯಾವಾಗ ಕೆಲಸ ಮಾಡಿದ್ರು, ಯಾವಾಗ ನಿರ್ಗಮಿಸಿದ್ರು, ಅವ್ರು ಎಷ್ಟು ವಯಸ್ಸು ಬದುಕಿದ್ರು, ಇದನ್ನ ನೋಡೋಕ್ಕೆ ಗೂಗಲ್ಗೆ ಹೋಗ್ತೀನಿ. ನನ್ನ ಬಗ್ಗೆ ನಾನು ನೋಡಿಲ್ಲ. ಇಲ್ಲ ನಿಮ್ಮ ಥರ ಇರಲ್ವಲ್ಲ ಸರ್. ಬಟ್ ಇವತ್ತರೆಗೂ ನಾನು ಫಿಲಮಲ್ಲಿ ತಮಾಷೆ ಮಾಡ್ತೀನಲ್ಲ, ಇಂಗ್ಲೀಷ್ ಎಲ್ಲ ಡಬಾ ಥರ ಮಾತಾಡ್ತೀನಲ್ಲ, ಐ ವಿಸ್ ದಿಸ್, ವಾಟ್ ಕಮಿಂಗ್ ದಿಸ್, ಐ ಲೈಕ್ ದಿಸ್, ಸೇಯಿಂಗ್ ದಿಸ್ ಗರ್ಲ್ ಇಸ್ ಲಾಪಿಂಗ್ ಅಟ್ ಮೀ, ಹಿಂಗೆಲ್ಲ ಅಂದಿಲ್ಲ. ಯಾರು ನಾನೊಂದು ಪಾತ್ರದಲ್ಲಿ ಪ್ರವೇಶ ಮಾಡಿದೆ ಅಂದ್ಕೊಂಡಿಲ್ಲ. ಸೊ ಇವನು ರಿಯಲ್ ಆಗಿ ಡಬಾ ಫೆಲೋ ಓದೇ ಇಲ್ಲ ಅಂತ. ಆ ಥರ ತುಂಬ ದೊಡ್ಡ ಡಬಾ ಕೆಲಸ ಎಲ್ಲ ಮಾಡಿದ ಒಂದು ಸೆನ್ಸಿಟಿವ್ ಸಮಾಚಾರನ ಒಬ್ಬರಿಗೆ ಕಳಿಸ್ಬೇಕು ಅಂತ ಆದೇಶ ಆಗಿತ್ತು. ಸಪೋಸ್ ಹೆಂಗೆ ಅಂದರೆ, ಒಂದು ಹೆಸರು ಸಮಾನವಾಗಿರುತ್ತೆ ಅಂತ ಇಟ್ಕೊಳ್ಳಿ. ಹೆಂಗೆ ಅಂದರೆ, ಇವಾಗ ಶಿವರಾಜ್ಕುಮಾರ್ ಇರುತ್ತೆ, ಶಿವಕುಮಾರ್ ಅಂತ ಇರುತ್ತೆ. ಇದನ್ನು ನೋಡ್ಬೇಕು ತಾನೆ. ಎಸ್ ಅಂತ ನೋಡಿದ ತಕ್ಷಣ ಅದು ಅವ್ರದೇ ಅಂದ್ಬಿಟ್ಟು ನಾನು ಇಮಿಡಿಯೇಟ್ ಟಕ್ ಅಂತ ಅವ್ರಿಗೆ ಮೆಸೇಜ್ ಹಾಕಿ. ಪಾಪ ಅವರು ದೊಡ್ಡ ಮನುಷ್ಯರು ವಾಪಸ್ ಟಕ್ಕಂತ ಫೋನ್ ಮಾಡಿದ್ರು ನನಗೆ. ಅಣ್ಣ, ಈ ಬೇರೆ ಯಾರಿಗೋ ಕಳಿಸೋ ಮೆಸೇಜ್ ನನಗೆ ಕಳಿಸ್ಬಿಟ್ಟಿದ್ರ ಅಂತ ಕಾಣುತ್ತೆ. ನನಗೆ ದೊಡ್ಡ ಹೆದ್ದಿ ಡಗ ಅಂದ್ಬಿಡ್ತು. ಹೌದಾ, ಅಯ್ಯೋ ತುಂಬ ದೊಡ್ಡ ತಪ್ಪ, ಸಾರಿ ಅಪ್ಪ, ಥ್ಯಾಂಕ್ ಯು ಅಮ್ಮ, ಅದು ಇಮಿಡಿಯೇಟ್ ಡಿಲೀಟ್ ಮಾಡಿಬಿಡು, ಯಾರಿಗೋ ಕಳಿಸೋ ಬೇಜಾರು ಮಾಡ್ಕೋಬೇಡ ಅಂತೇಳಿ ಕಟ್ ಮಾಡಿದ್ದು ಉಂಟು. ಆಗಿದೆ. ನಾನು ಗೂಗಲ್ ಪೇ ಮಾಡಿದ್ದೀನಿ ಸರ್, ಯಾರಿಗೋ ಮಾಡೋಕ್ಕೆ ಹೋಗಿ ಯಾರಿಗೋ ಮಾಡಿಬಿಟ್ಟಿರೋದು. ಇದು ಭಾಳ ಸಮಂಜಸವಾದ ಕ್ವಶನ್ ಇದು. ನನಗೆ ಪೊಲಿಟಿಕಲ್ ಸಟೈರಲ್ಲಿ ಎಲ್ಲರೂ ಆಸೆ ಪಡೋದೇನು ಅಂದರೆ, ನಮ್ಮ ಲೀಡ್ರು ನಮ್ಮ ಹೆಸರನ್ನ ಜ್ಞಾಪಕ ಇಟ್ಕೊಂಡಿದ್ದಾರೆ ಅನ್ನೋ ಥರ ಅಂದ್ಕೊಂಡಿದ್ದ. ಭಾಳ ಟೆನ್ಷನ್ ಆಗ್ಬಿಡುತ್ತೆ ನಂಗೆ. ಅವನ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ, ಏನಪ್ಪ ಇದು ಹಿಂಗಾಗೋಯ್ತಲ್ಲ ಅಂತ ಅಂದ್ಬಿಟ್ಟು ಇಮಿಡಿಯೇಟಾಗಿ ಎಷ್ಟೋ ಸರಿ ನಾನು 1 ನಿಮಿಷ ಬಂದೆ ಅಂತ ವಾಪಸ್ ಓಡೋಗಿ ಅವ್ರು ನನ್ನ ಪಕ್ಕದಲ್ಲಿ ಇದ್ದಾರಲ್ಲ, ಅವ್ರ ಹೆಸರು ಮರ್ತುಬಿಟ್ಟೆ ನಾನು. ಏನು ಮೋಹನ್, ಸಮಾಧಾನ ಮಾಡ್ಕೊಂಬಂದು, ಏನು ಮೋಹನ್ ಹೇಗಿದ್ರಿ ಅಂದಾಗ ಅವ್ರಿಗೆ ಎಷ್ಟೋ ಖುಷಿ. ಪಾಪ ನಮ್ಮ ಲೀಡ್ರು ಮರ್ತಿಲ್ಲ ಅಂತ. ಯಾವಾಗ ಜಾಸ್ತಿ ಮರ್ಯಾದ ಜಾಸ್ತಿ ಹಂಗಂಗೆ ಹೆಸರಿಲ್ದೇ ಕಾನ್ವರ್ಸೇಷನ್ ಮಾಡಿಬಿಡ್ತೀವಿ ಅವಾಗ. ನೀನು ದೊಡ್ಡವನಾದ್ಮೇಲೆ ಏನಾಗ್ತೀಯಾ ಎಲ್ಲರಿಗೂ ಪ್ರಶ್ನೆ ಕೇಳೋರು. ನನಗೆ ಎದ್ದಿದ ತಕ್ಷಣ, ಸರ್ ನಾನು ಡಾಕ್ಟರ್ ರಾಜ್ಕುಮಾರ್ ಥರ ಹೀರೋ ಆಗ್ತೀನಿ ಸರ್ ಅಂದೆ. ಪ್ಯಾಡ್ ಅಂತ ಬಿಟ್ಟರು ಅಂದು. ಓದಿ ಇಂಜಿನಿಯರು ಡಾಕ್ಟ್ರು ಅಂದರೆ ಕಥೆ ಬಿಡ್ತಾ ಇದ್ದೀಯ ನೀನು ಅಂತ ಅಂದರು. ನನ್ನ ಲೈಫಲ್ಲಿ ಏನಾಗಲ್ಲ. ನನ್ನ ಜೋಕ್ ನೋಡಿ ನನ್ನ ನಕ್ಕಿದ ಇತಿಹಾಸನೇ. ನೀವು ಚೆನ್ನಾಗಿ ಮಾಡಬೇಕಾದ್ರೆ ಡಬ್ಬಾ ಥರ ಮಾಡ್ಬಿಟ್ಟಲ್ಲ ಅಂತ ಅನಿಸಿದೆ ನನಗೆ. ಇಲ್ಲ ತುಂಬ ಹೇಳ್ತಾರೆ. ನಾನು ಇವಾಗೂ ಏರ್ಪೋರ್ಟ್ಗೆ ಹೋದಾಗ, ಇವನ್ ಲಾಸ್ಟ್ ವೀಕು, ಪಾಪ ಹೆಣ್ಮಕ್ಳು ಪಾಪ ಅವರು ತುಂಬ ಇಷ್ಟ ತೆಗಿಯೋಕ್ಕೆ, ಅವರೆಲ್ಲ ತುಂಬ ಕಷ್ಟಪಡ್ತಾ ಇರ್ಬೇಕಾದ್ರೆ ಏನಿಲ್ಲ ಕೊಡಿಲ್ಲ ನಾನು ತಗೊಡ್ತೀನಿ ಅಂತ ಹೇಳಿ ನಾನೇ ತೆಗೆದು ನಾನೇ ಫೋಟೋ ತಗೊಳ್ತೀನಿ. ಅದೆಲ್ಲ ಮಾಡ್ತೀನಿ. ಕೇಳಿದಾಗ ನಾವೇ ತಕ್ಕೊಟ್ಬಿಡ್ತೀವಿ. ಸರ್ ಮಾಡಿರಬೇಕು. ನಾವು ಮಾಡಿದ್ದೆ. ಈಗ ಉದಾಹರಣೆಗೆ, ಒಂದು ಹಾಸ್ಪಿಟ್ಲಲ್ಲಿ ಒಂದು ಕ್ಯಾನ್ಸರ್ ಪೇಷಂಟ್ಗೆ ಟ್ರೀಟ್ ಮಾಡಬೇಕಾಗಿತ್ತು. ಅವರು ಹ್ಯಾಡ್ ಬ್ರೆಸ್ಟ್ ಕ್ಯಾನ್ಸರ್. ಅವರು ಸುಮಾರು ಸರಿ ಹಾಸ್ಪಿಟ್ಲಿಗೆ ಹೋಗಿ ಒದ್ದಾಡಿಕೊಂಡು ಬಂದಾಗ ನಾನು ಹೇಳಿದೆ, ಐ ವಿಲ್ ಮೇಕ್ ಇಟ್, ಡೋಂಟ್ ವರಿ ಅಂತ ಹೇಳಿ ನಾನು ಮೈಸೆಲ್ಫ್ ವೆಂಟ್ ದೇರ್, ಮೆಟ್ ದಿ CEO, ಸ್ಪೋಕ್, ಇದು ಮಾಡಲೇಬೇಕು ಇದನ್ನು ಅಂತೇಳಿ ಇನ್ಫ್ಲೂಯೆನ್ಸ್ ಮಾಡಿ ಅವ್ರ ಕೇಸ್ನ ಬೇಗ ತಗೊಳ್ಳೋ ಥರ ಮಾಡಿ, ಇದು ತುಂಬ ಚೆನ್ನಾಗಿದ್ದಾರೆ. ಮಾಡಬೇಕಾಗಿ ಬರ್ತದೆ ಕೆಲವು ಸರಿ. ಅಂದರೆ ಯಾರಿಗಾದ್ರೂ ಹೆಲ್ಪ್ ಮಾಡಬೇಕಂದ್ರೆ ಕನೆಕ್ಷನ್ಸ್ ಇದ್ದರೆ ಸ್ವಲ್ಪ ಹೆಲ್ಪ್ ಮಾಡೋದು. ಅದು ಹೆಂಗೋ ಗೊತ್ತಿಲ್ಲ, ಸೈಲೆಂಟ್ ಲವ್ ಆಗ್ಬಿಟ್ಟಿದೆ. ಚಿತ್ರಾನ್ನ ಲವ್ ಸ್ಟೋರಿ. ನಮ್ಮ ಕಾಲದಲ್ಲಿ ಏನಾದರೂ ಈ ಥರ ಎಲ್ಲ ವೆಡ್ಡಿಂಗ್ ಶೂಟು, ಆಮೇಲೆ ಹನಿಮೂನ್ ಟ್ರಿಪ್ ಹೋಗ್ತೀವಿ ಅಂದರೆ ಟ್ರರ್ ಬೀಳ್ತಾಯಿತ್ತು ಒದೆಗಳು ಅವಾಗ ಅಂತ ಕಾಲ ಅದು.